ನನ್ನ ಹೆಸರು ಅಭಿಷೇಕ್. ನಾನು 10ನೇ ತರಗತಿಯ ಸೌತ್ ಇಂಡ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಕನ್ನಡ ಸಾಹಿತ್ಯದ ಕವಿ ರತ್ನಾಕರದಲ್ಲಿ ಎರಡನೆಯವನಾದ ನನ್ನನ್ನು 10ನೇ ಶತಮಾನದ ಶ್ರೇಷ್ಠ ಕವಿ. ಇವನನ್ನು ಕವಿ ಚಕ್ರವರ್ತಿ ಎಂದೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸಲಾಗಿದೆ. ರನ್ನನು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಳಗುಳಿ ಗ್ರಾಮದಲ್ಲಿ ಜನಿಸಿದನು. ಈತನ ತಂದೆ ಜಿನವಲ್ಲಭ, ತಾಯಿ ಅಪ್ಪಾಲಬ್ಬೆ. ರನ್ನನು ಜೈನ ಧರ್ಮಕ್ಕೆ ಸೇರಿದವನಾಗಿದ್ದು ತನ್ನ ಕಾವ್ಯಗಳಲ್ಲಿ ಹುಟ್ಟಿದ ಬಳೆಗಾರ ಕುಲದೋಳೆಂದು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ. ಇವನು ಧ್ವಜ ಎಂಬ ಬಿರುದನ್ನು ಹೊಂದಿದ್ದಾನೆ. ಅಜಿತ ಸೇನಾಚಾರ್ಯರು ಈತನ ಗುರುಗಳು. ಆರಂಭದಲ್ಲಿ ಚಾವುಂಡರಾಯನ ಆಶ್ರಯದಲ್ಲಿದ್ದು ನಂತರ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ತೈಲಪ್ಪನ ಮತ್ತು ಅವನ ಮಗ ಸತ್ಯಾಶ್ರಯನ ಆಶ್ರಯ ಪಡೆದಿದ್ದನು. ತೈಲಪ್ಪನು ಈತನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದನು. ರನ್ನನು 5 ಕೃತಿಗಳನ್ನು ರಚಿಸಿದ್ದಾನೆಂದು ಹೇಳಲಾಗಿದೆ. ಅವುಗಳಲ್ಲಿ 3 ಮಾತ್ರ ಲಭ್ಯವಿದೆ. ಮೊದಲನೆಯಾದ ಕೃತಿ ಅಜಿತನಾಥ ಪುರಾಣ. ಇದು ಜೈನ ತೀರ್ಥಂಕರನಾದ 2ನೇ ಅಜಿತನಾಥ ಜೀವನ ಚರಿತ್ರೆಯಾಗಿದೆ. ಎರಡನೆಯದು ಸಾಹಸ ಭೀಮ ವಿಜಯ. ಇದನ್ನು ರನ್ನನ ಪ್ರಸಿದ್ಧ ಕೃತಿ ಎಂದು ಹೇಳಲಾಗಿದೆ. ಇದರಲ್ಲಿ ಮಹಾಭಾರತದ ಕೊನೆಯ ಭಾಗವಾದ ಗದಾಯುದ್ಧದ ವಸ್ತುವನ್ನು ಹೊಂದಿದೆ. ಇದರಲ್ಲಿ ಭೀಮಸೇನನನ್ನು ತನ್ನ ಆಶ್ರಯದಾತನಾದ ಇಮ್ಮಡಿ ತೈಲಪ್ಪನಿಗೆ ಹೋಲಿಸಿ ಅವನ ಪರಾಕ್ರಮವನ್ನು ವೈಭವೀಕರಿಸಲಾಗಿದೆ. ಮೂರನೆಯದಾದು ರನ್ನಕಂದ. ಇದು ಕಂದ ಪದ್ಯಗಳಲ್ಲಿ ರಚಿತವಾದ ಒಂದು ಗ್ರಂಥ. ಇವುಗಳಲ್ಲಿ ಪರಶುರಾಮ ಚರಿತ, ಚಕ್ರೇಶ್ವರ ಚರಿತ ಲಭ್ಯವಿಲ್ಲದ ಸುದ್ದಿಗಳು. ರನ್ನನ ಪ್ರಸಿದ್ಧ ಬಿರುದುಗಳಾದ ಕವಿ ಚಕ್ರವರ್ತಿ, ಕವಿ ರತ್ನ, ಕವಿ ಚಂದ್ರಮುಖ, ಕವಿ ರಾಜಶೇಖರ, ಕವಿ ಚತುರ್ಮುಖ, ಉಭಯ ಕವಿ. ರನ್ನನ ಕೃತಿಗಳು ಹಳೆಗನ್ನಡ ಭಾಷಾ ಶೈಲಿಯಲ್ಲಿವೆ. ಇವನ್ನು ಗದಾಯುದ್ಧ ಕಾವ್ಯವು ಕನ್ನಡದಲ್ಲಿ ಮಹಾಕಾವ್ಯ ರಚನೆಗೊಂಡ ಒಂದು ಮಾದರಿಯಾಗಿದೆ. ನನ್ನ ಹೆಸರು ಅಭಿಷೇಕ್. ನಾನು 10ನೇ ತರಗತಿಯ ಸೌತ್ ಇಂಡ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಕನ್ನಡ ಸಾಹಿತ್ಯದ ಕವಿ ರತ್ನಾಕರದಲ್ಲಿ ಎರಡನೆಯವನಾದ ನನ್ನನ್ನು 10ನೇ ಶತಮಾನದ ಶ್ರೇಷ್ಠ ಕವಿ. ಇವನನ್ನು ಕವಿ ಚಕ್ರವರ್ತಿ ಎಂದೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸಲಾಗಿದೆ. ರನ್ನನು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಳಗುಳಿ ಗ್ರಾಮದಲ್ಲಿ ಜನಿಸಿದನು. ಈತನ ತಂದೆ ಜಿನವಲ್ಲಭ, ತಾಯಿ ಅಪ್ಪಾಲಬ್ಬೆ. ರನ್ನನು ಜೈನ ಧರ್ಮಕ್ಕೆ ಸೇರಿದವನಾಗಿದ್ದು ತನ್ನ ಕಾವ್ಯಗಳಲ್ಲಿ ಹುಟ್ಟಿದ ಬಳೆಗಾರ ಕುಲದೋಳೆಂದು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ. ಇವನು ಧ್ವಜ ಎಂಬ ಬಿರುದನ್ನು ಹೊಂದಿದ್ದಾನೆ. ಅಜಿತ ಸೇನಾಚಾರ್ಯರು ಈತನ ಗುರುಗಳು. ಆರಂಭದಲ್ಲಿ ಚಾವುಂಡರಾಯನ ಆಶ್ರಯದಲ್ಲಿದ್ದು ನಂತರ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ತೈಲಪ್ಪನ ಮತ್ತು ಅವನ ಮಗ ಸತ್ಯಾಶ್ರಯನ